ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ವಿಧಾನಸಭೆ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ 45 ವರ್ಷದಿಂದ ನಿರಂತರವಾಗಿ ಸಮಾಜ ಸೇವೆ ಮಾಡುತ್ತಿರುವ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಶ್ರೀಕಾಂತ್ ಕುಲಕರ್ಣಿ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com @social media ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಮಾನ್ಯರೇ, ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ಶ್ರೀಕಾಂತ್ ಸುಬ್ರಾವ್ ಕುಲಕರ್ಣಿ. ನಾನು ಜಮಖಂಡಿ ತಾಲೂಕಿನ ಹಿರೇಪಡಸಲಿ ಗ್ರಾಮದಲ್ಲಿ ಒಬ್ಬ ರೈತನ ಮಗನಾಗಿ ಜನ್ಮ ತಾಳಿದವ. ನನ್ನ ಶಿಕ್ಷಣ BSc ಡಿಗ್ರಿ ಮುಗಿದಿದೆ. ವೃತ್ತಿಯಲ್ಲಿ ಕೃಷಿಕನಾಗಿ ಕೆಲಸ ಮಾಡ್ತಾ ಬಂದೀನಿ. ಸರ್, ತಾವು ರಾಜಕೀಯಕ್ಕೆ ಹಾಗೂ ಸಮಾಜ ಸೇವೆಗೆ ಯಾವಾಗ ಪ್ರವೇಶ ಮಾಡಿದ್ರಿ ಸರ್? ನಾನು ಹೆಚ್ಚು ಕಮ್ಮಿ ನನ್ನ ಕಾಲೇಜ್ ಜೀವನದಲ್ಲಿ, ಹೈಸ್ಕೂಲ್ ಜೀವನದಲ್ಲಿನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಸಂಪೂರ್ಣವಾದಂಥ ಸಂಪರ್ಕ ಬಂದು ಸಂಘದ ಮೂಲಕ ನಾನು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಪ್ರಾರಂಭ ಮಾಡಿದವ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಖಂಡಿತ ಸರ್. ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ಆದರ್ಶ ಗುರುಗಳು ಯಾರು ಸರ್? ನನಗೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಭಾಷಣ, ವಿಶೇಷವಾಗಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತು ಕರ್ನಾಟಕ ಕೇಸರಿ ಜಗನ್ನಾಥರಾವ್ ಜೋಶಿಯವರ ರಾಷ್ಟ್ರೀಯ ಭಾಷಣಗಳಿಂದ ರಾಜಕೀಯದ ಬಗ್ಗೆ ವಿಶೇಷವಾದಂಥ ಆಸಕ್ತಿ ನಿರ್ಮಾಣ ಆಯಿತು. ನಂತರ ನನ್ನ ಗ್ರಾಮಾಂತರ ಭಾಗದ ಹೋರಾಟದಲ್ಲಿ ನನಗೆ ಬೆನ್ನೆಲುಬಾಗಿ ನನ್ನನ್ನು ಬೆಳೆಸಿದವರು ಅಂದರೆ ಸನ್ಮಾನ್ಯ ಯಡಿಯೂರಪ್ಪನವರು ಹಾಗೂ ಸನ್ಮಾನ್ಯ ಅನಂತಕುಮಾರ್ ಅವರು. ಅವರಿಬ್ಬರು ನಾಯಕರ ಪ್ರೇರಣೆಯಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಶೇಷವಾಗಿ ಜವಾಬ್ದಾರಿ ಹೊತ್ತು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಸರ್, ತಾವು ಶಾಸಕರಾಗಿದ್ದಾಗ ತಮ್ಮ ಒಂದು ಜಮಖಂಡಿ ವಿಧಾನಸಭೆ ಕ್ಷೇತ್ರದಲ್ಲಿ ತಾವು ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿದ್ರಿ ಸರ್? ಅದರಲ್ಲಿ ಕೆಲವು ಮುಖ್ಯವಾದ ಕೆಲಸ ಕಾರ್ಯಗಳು ನಮ್ಮ ವೀಕ್ಷಕರ ಮುಂದೆ. ಜಮಖಂಡಿ ವಿಧಾನಸಭಾ ಕ್ಷೇತ್ರ ಹೆಚ್ಚು ಕಮ್ಮಿ ಮೊಟ್ಟ ಮೊದಲಿಗೆ ಬರಗಾಲದಿಂದ ಪೀಡಿತವಾದದ್ದು. ಈ ತಾಲೂಕಿನಲ್ಲಿ ಕೃಷ್ಣಾ ನದಿ ಹರಿದು ಹೋದರೂ ಕೂಡ ಆ ನದಿಯ ನೀರನ್ನು ಎತ್ತಿ ರೈತರ ಜಮೀನಿಗೆ ನೀರು ಕೊಡಬೇಕು, ನೀರಾವರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದಿನ ಸರ್ಕಾರಗಳು ಸರಿಯಾಗಿ ಸ್ಪಂದನೆ ಮಾಡಿದ್ದಿಲ್ಲ ಅಂತ ಹೇಳಿ ನಾನು ಬಯಸ್ತೇನೆ. ಬಹುಶಃ ಈ ಭಾಗದಲ್ಲಿ ಕೃಷ್ಣಾ ನದಿ ನೀರನ್ನು ರೈತರ ಅತ್ಯಂತ ಫಲವತ್ತಾದಂಥ ಭೂಮಿಗೆ ನೀರು ಕೊಡಬೇಕು ಅಂತೇಳಿ ನನ್ನ ಮನಸ್ಸಿನಲ್ಲಿ ನಾನು ಸಂಕಲ್ಪ ತೊಟ್ಟು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನವೊಲಿಸಿ ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ. ಉದಾಹರಣೆಗೆ ನಮ್ಮ ಭಾಗ ಮತ್ತು ಬಿಜಾಪುರ ಜಿಲ್ಲೆಗೆ ಸೇರಿ ಬರಪೀಡಿತ ಸುಮಾರು 15 ಕೆರೆಗಳಿಗೆ ನೀರು ತುಂಬಬೇಕು ಅಂಥೇಳಿ ಸುಮಾರು 106 ಕೋಟಿ ರೂಪಾಯಿಗಳ ಯೋಜನೆಯನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಂಜೂರು ಮಾಡಿ ನನ್ನ ಜಮಖಂಡಿ ಕ್ಷೇತ್ರದ ಸಾವಳಗಿ ಭಾಗದ ಸುಮಾರು 7 ಕೆರೆಗಳು ಮತ್ತು ಬಿಜಾಪುರ ಜಿಲ್ಲೆಯ 15 ಕೆರೆಗಳು ಜೊತೆಗೆ 5 ಬಾಂದಾರ್ಗಳನ್ನು ತುಂಬತಕ್ಕಂಥ ಯೋಜನೆಗೆ ಮಂಜೂರಿ ಕೊಟ್ಟು ಅದು ಲೋಕಾರ್ಪಣೆಯಾಗಿ ಬಹುಶಃ ಇವತ್ತು ಕೆರೆಗಳು ಕೃಷ್ಣಾ ನದಿಯಿಂದ ನೀರು ತುಂಬ್ತಾ ಇದೆ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಮ್ಮೆಲ್ಲರ ಒತ್ತಡವೇ ಕಾರಣ ಅಂತ ನಾನು ಭಾಳ ಸಂತೋಷದಿಂದ ಹೇಳ್ತೀನಿ. ಅದರ ಜೊತೆಗೆ ಇನ್ನೊಂದು ನೀರಾವರಿ ಸಾವಳಗಿ ಭಾಗದ 640 RL ಮೇಲ್ಪಟ್ಟದಲ್ಲಿ ಇರ್ತಕ್ಕಂಥ ಜಮೀನಕ್ಕೆ ಇವತ್ತು ಕುಡಿಯಲು ನೀರಿಲ್ಲ. 1000 ಫುಟ್ ಬೋರ್ ಹಾಕಿದ್ರು ಕೂಡ ನೀರು ಸಿಗಲ್ಲ. ಕೃಷ್ಣಾ ನದಿ ಪಕ್ಕದ 10 ಕಿಲೋಮೀಟರ್ ಹರಿದಿದ್ರು ಕೂಡ ಆ ನದಿ ನೀರು ಆ ಜನರಿಗೆ ಸಿಕ್ಕಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ವಿಧಾನಸಭೆಯಲ್ಲಿ ಶಾಸಕನಾದ ಮೇಲೆ ಸರ್ಕಾರದ ಮುಂದೆ ಒತ್ತಡ ತಂದೆ. ಹಿಂದಿನ ಕೃಷ್ಣಾ ನದಿ ಕೊಯ್ನಾಡ್ ಡ್ಯಾಮ್ ಕಟ್ಟುವಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಯಾವೊಂದು ಒಪ್ಪಂದ ಇತ್ತು, ಸುಮಾರು 36 TMC ಹೆಚ್ಚಾದಂಥ ನೀರು ಕರಾಡ ಹತ್ತಿರ ಲಿಫ್ಟ್ ಆಗಿ ಬರಗಾಲಿನಿಂದ ಚಿಕ್ಕೋಡಿ ಅಥಣಿ ಮೂಲಕ ಸಾವಳಿ ಭಾಗಕ್ಕೆ ಬಂದು ಬಿಜಾಪುರ ತಾಳಿಕೋಟೆವರೆಗೆ ಬಿಡುಗಾಲೆಯಿಂದ ನೀರು ಹರಿಸಬೇಕನ್ನುವಂಥ ಯೋಜನೆಗೆ ಒಪ್ಪಂದ ಆಗಿತ್ತು. ಅದನ್ನೇ ಹಿಂದಿನ ಸರ್ಕಾರ, ಹಿಂದಿನ ಮುಖ್ಯಮಂತ್ರಿಗಳು ತಮ್ಮ ಪಾಲಿನ ಹಣ ಕಟ್ಟದೇ ಇರುವುದರಿಂದ ಆ ನೀರನ್ನು ಮಹಾರಾಷ್ಟ್ರ ಕರ್ನಾಟಕ ಬಿಡದೆ ಸಹ್ಯಾದ್ರಿ ಬೆಟ್ಟದಲ್ಲಿ ಒಂದು ಟನೆಲ್ ಮಾಡಿ ಟನೆಲ್ ಮೂಲಕ ನೀರು ಹರಿಸಿ ಇಲ್ಲಿ ಪವರ್ ಜನರೇಷನ್ ಮಾಡಿಕೊಂಡು ಅರಬ್ಬಿ ಸಮುದ್ರಕ್ಕೆ ನೀರು ಬಿಟ್ಟಿದ್ದು ಒಂದು ದುರಂತ. ಇದನ್ನು ನಾನು ವಿಧಾನಸಭೆಯಲ್ಲಿ ಸುಮಾರು 40-45 ನಿಮಿಷದವರೆಗೆ ನೀರಾವರಿ ಬಗ್ಗೆ ಮಾತನಾಡಿದಾಗ ಇಡೀ ಸದನ ಅದನ್ನು ಒಪ್ಕೊಂಡಿತ್ತು. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತು ಜಲಸಂಪನ್ಮೂಲ ಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಅವರು ಈ ಅವಕಾಶದ ವಂಚಿತ ಪ್ರದೇಶಕ್ಕೆ ನೀರು ಬೇಕು ಅಂದಾಗ ಒಂದು 23 TMC ನೀರು ಬೇರೆ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕರ್ನಾಟಕಕ್ಕೆ ಸಿಕ್ಕಿತ್ತು. ಆ 23 TMCಯಲ್ಲಿ ನಮಗೆ ನೀರು ಬೇಕು ಅಂದಾಗ ಸುಮಾರು 2.8 TMC ನೀರನ್ನು ಈ ಒಂದು ಸಾವಳಗಿ ಮತ್ತು ಬಬಲೇಶ್ವರ ಭಾಗಕ್ಕೆ ಅದನ್ನು ಮೀಸಲಿಟ್ಟು ತುಬಚಿ ಬಬಲೇಶ್ವರ ಅಂತ ಹೆಸರಿನಿಂದ ಒಂದು ನೀರಾವರಿ ಮುಂಜೂಣಿ ನಾವು ಮಾಡಿದ್ದೀವಿ.
ಅವಾಗ ಟೆಕ್ನಿಕಲ್ ಅಪ್ರೂವಲ್ ಆಗಿ ಬಜೆಟ್ನಲ್ಲಿ ಹಣ ಇಟ್ಟು ಇನ್ನು ಕೇವಲ ಬೋರ್ಡ್ ಮೀಟಿಂಗ್ ಮಾಡಿ ಟೆಂಡರ್ ಮಾಡಬೇಕು ಅನ್ನೋಷ್ಟರಲ್ಲಿ ಒಂದು 2 ದಿವಸ ಸಮಯ ಇದ್ದಿದ್ರೆ ಅದು ಆಗ್ತಿತ್ತು. ಅಷ್ಟರಲ್ಲಿ ಚುನಾವಣೆ ಘೋಷಣೆ ಆಯಿತು, ಕೋಡ್ ಆಫ್ ಕಂಡಕ್ಟ್ ಬಂದು ಅಲ್ಲಿಗೆ ಸ್ಥಗಿತ ಆಗಿತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬೋರ್ಡ್ ಮೀಟಿಂಗ್ ಮಾಡಿ ಟೆಂಡರ್ ಮಾಡಬೇಕಾದ್ರೆ ಸುಮಾರು 3 ವರ್ಷ ಸಮಯ ಬೇಕಾಗ್ತದೆ. ಆ ತುಬಚಿ ಬಬಲೇಶ್ವರ್ ಯೋಜನೆ ಸನ್ಮಾನ್ಯ MB ಪಾಟೀಲ್ ಇವತ್ತೇನು ಆ ಜಲಸಂಪನ್ಮೂಲ ಮಂತ್ರಿಗಳಿದ್ದಾರೆ, ನಾನು ವಿಧಾನಸಭೆಯಲ್ಲಿ ಮಾತಾಡಿದೆ, ನನ್ನ ಬೆಂಬಲಿಸಿ ಮಾತಾಡಿದವರು ಅದೇ ಇಲಾಖೆ ಮಂತ್ರಿಗಳಾಗ್ಯಾರ. ಇವತ್ತು ಅವರು ತುಬಚಿ ಬಬಲೇಶ್ವರ್ ಯತ್ನಾಳ್ ಯೋಜನೆ ಪ್ರಾರಂಭ ಆಗಿದೆ, ಕೆಲಸ ಪ್ರಾರಂಭ ಆಗಿದೆ. ಅದು ಮುಗಿಬೇಕಾದ್ರೆ ಇನ್ನೂ ಸಾಕಷ್ಟು ಅದಕ್ಕೆ ದುಡ್ಡು ಬೇಕಾಗ್ತದೆ, ಅದಕ್ಕೆ ಬೆನ್ನು ಹತ್ತಬೇಕು. ಅದನ್ನು ಈ ಸರ್ಕಾರ ಮಾಡ್ತಾ ಇದೆ. ಬಹುಶಃ ಇದು ಪೂರ್ತಿ ಮಾಡಲಿಕ್ಕೆ ಅವ್ರಿಗೆ ಆಗಲ್ಲ. ಮತ್ತೊಮ್ಮೆ ನಮ್ಮ ಸರ್ಕಾರ ಬಂದ ಮೇಲೆ ಈ 640 ಹೈಟ್ ಮೇಲಿರ್ತಕ್ಕಂಥ ಜಮೀನಕ್ಕೆ ಪ್ರತಿ ಇಂಚಿಗೂ ನೀರು ಕೊಡಬೇಕು ಅಂತೇಳಿ ನಾವೇನು ಸಂಕಲ್ಪ ತೊಟ್ಟಿವಿ. ಅದನ್ನು ಡ್ರಿಪ್ ಇರಿಗೇಷನ್ ಮೂಲ ಮಾಡಬೇಕು ಅಂತೇಳಿ ಈ ಕಾಂಗ್ರೆಸ್ನವರು ಸುಮಾರು 2400 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ದಾರೆ. ಆದರೆ ನಮ್ಮ ಒರಿಜಿನಲ್ ಎಸ್ಟಿಮೇಟು ಕೇವಲ 995 ಕೋಟಿ ಮಾತ್ರ ನಾವು ಮಂಜೂರು ಮಾಡಿದರೆ, ಅಂದರೆ ಬಿಡಗಾವಲಿ ಮೂಲಕ ರೈತರ ಜಮೀನಿಗೆ ನೀರು ಕೊಡಬೇಕು ಅಂತೇಳಿ ನಮ್ಮ ಯೋಜನೆ ಇದೆ. ಹೀಗಾಗಿ ಆ ತುಬಚಿ ಬಬಲೇಶ್ವರ್ ಏತ ನೀರಾವರಿ ಜಾರಿಗೆ ಬರಲಿಕ್ಕೆ ಕಾರಣೀಭೂತರು ನಾವು, ನಮ್ಮ ಪಾರ್ಟಿ, ನಮ್ಮ ಸರ್ಕಾರ ಅಂತೇಳಿ ಭಾಳ ಅಭಿಮಾನದಿಂದ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು, ಕೃಷ್ಣಾ ನದಿಯ ತಟದಲ್ಲಿ ಶೂರಪಾಲಿ ಎನ್ನುವಂಥ ಒಂದು ಗ್ರಾಮ ಇದೆ. ಸ್ಕಂದ ಪುರಾಣ ಅಂತ ಪುರಾಣ ಬರ್ತದೆ. ಆ ಪುರಾಣ ಎಷ್ಟು ಸಾವಿರ ವರ್ಷಗಳಿಂದ ಯಾರು ಬರೆದ್ರೂ ಗೊತ್ತಿಲ್ಲ. ಆ ಸ್ಕಂದ ಪುರಾಣದಲ್ಲಿ ಇವತ್ತು ಶೂರಪಾಲಿ ಗ್ರಾಮದ ಉಲ್ಲೇಖ ಆಗ್ತದೆ. ಅಲ್ಲಿ ಅತ್ಯಂತ ಪುರಾತನವಾದಂಥ ಪ್ರಾಚೀನವಾದಂಥ ಶ್ರೀ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. 519.6 ಹಿನ್ನೀರು ಬಂದಾಗ ದೇವಸ್ಥಾನದಲ್ಲಿ ನೀರು ನುಗ್ಗುತ್ತದೆ. ಆದರೆ ನಾಳೆ ಇನ್ನು ಭವಿಷ್ಯದಲ್ಲಿ 524 ಹಿನ್ನೀರು ಬಂದಾಗ ದೇವಸ್ಥಾನವೇ ಮುಳುಗಿ ಹೋಗ್ತದೆ ಅಂತೇಳಿ ಈ ಭಾಗದಲ್ಲಿ ಸಾರ್ವಜನಿಕರು ತುಂಬ ಅದರ ಬಗ್ಗೆ ಒಂದು ಕಳಕಳಿ ಇತ್ತು. ನಾನು ವಿಧಾನಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಿದೆ. ಕೂಡಲ ಸಂಗಮ ಯಾವ ಮಾದರಿಯಲ್ಲಿ ಕಟ್ಟಿ ಅದನ್ನು ಶಾಶ್ವತವಾಗಿ ಉಳಿತಾಯ ಮಾಡಿ ಜನರಿಗೆ ಅದರ ದರ್ಶನ ತಗೊಳ್ಳಿಕ್ಕೆ ಅವಕಾಶ ತಾವು ಕೊಟ್ಟಿರಿ, ಅದೇ ರೀತಿ ಈ ಶೂರಪಾಲಿ ದೇವಸ್ಥಾನಕ್ಕೂ ಕೂಡ ಆ ರೀತಿಯ ಒಂದು ಗೋಡೆಯನ್ನು ಕಟ್ಟಿ ನೀರು ಒಳಗೆ ಬರದ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡಿದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವ್ರಿಗೆ ಒಪ್ಪಿಗೆಯನ್ನು ಕೊಟ್ಟು ಸುಮಾರು 27 ಕೋಟಿ 50 ಲಕ್ಷ ರೂಪಾಯಿಗಳು ಮಂಜೂರು ಮಾಡಿ 60 ಫೂಟ್ ಒಳಗಡೆಯಿಂದ ಇವತ್ತೊಂದು ಗೋಡೆಯನ್ನು ಕಟ್ಟಿ ನೀರು ಒಳಗಡೆ ಬರದಂಗೆ, ಮತ್ತು ನಾಳೆ 524 ಹಿನ್ನೀರು ನೀರು ಬಂದರೂ ಕೂಡ ನೀರು ಹೊರಗಡೆ ಇರ್ತದೆ, ಒಳಗಡೆ ಮೇಲ್ಸೇತುವೆ ಮೂಲಕ ಜನ ಬಂದು ದರ್ಶನ ಪಡೆದು ಜಾತ್ರೆ ಇತ್ಯಾದಿ ಕಾರ್ಯಕ್ರಮ ಮಾಡ್ಬೋದು ಅಂತ ವ್ಯವಸ್ಥೆ ಮಾಡಿಕೊಟ್ಟಾರೆ. ಆದ್ದರಿಂದ ಒಂದು 27 ಕೋಟಿ 50 ಲಕ್ಷ ರೂಪಾಯಿ ಸರ್ಕಾರ ಮಂಜೂರು ಮಾಡಿ ಈ ಪವಿತ್ರವಾದಂಥ ಲಕ್ಷಾಂತರ ಜನಕ್ಕೆ ಬೇಕಾಗುವಂಥ ಶ್ರದ್ಧಾ ಕೇಂದ್ರ ಉಳಿಸಿದ್ದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ, BJP ಸರ್ಕಾರಕ್ಕೆ, ಯಡಿಯೂರಪ್ಪನವರಿಗೆ, ಬೊಮ್ಮಾಯಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಇದೇ ಸಂದರ್ಭದಲ್ಲಿ 10 ಬೇರೆ ಬೇರೆ ಸಾಂಸ್ಕೃತಿಕ ಭವನಗಳನ್ನು ಸರ್ಕಾರದಿಂದ ತಂದು ಕಟ್ಟಬೇಕು ಅಂಥೇಳಿ ನಾವು ನಿರ್ಧಾರ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರೆ ಸರ್ಕಾರ ಅದಕ್ಕೆ ಸ್ಪಂದನೆ ನೀಡಿ ದುಡ್ಡು ಕೊಟ್ಟಿದೆ. ಉದಾಹರಣೆಗೆ ಇಲ್ಲಿ ಜಮಖಂಡಿ ನಗರದಲ್ಲಿ ಗುರುದೇವ ರಾನಡೆ ಅವರ ಜನ್ಮಸ್ಥಾನ ಇದೆ. ಪ್ರಪಂಚಕ್ಕೆ ಆಧ್ಯಾತ್ಮದ ಬಗ್ಗೆ ಯೋಚನೆಯನ್ನು ಕೊಟ್ಟಂಥವರು, ಅವರು ತತ್ವ ಸಿದ್ಧಾಂತಗಳು ಇಡೀ ಜಗತ್ತೇ ಮಾನ್ಯ ಮಾಡ್ತಾರೆ. ಅಂಥ ಒಬ್ಬ ವ್ಯಕ್ತಿ, ಅಂಥ ಒಬ್ಬ ಮಹಾಪುರುಷನ ಜನ್ಮ ಎಲ್ಲಿ ಆಯಿತು ಅಂದರೆ ಜಮಖಂಡಿಯಲ್ಲೇ. ಅವರು ಡಾಕ್ಟರ್ ಗುರುದೇವ ರಾನಡೆ ಅವರು ಹುಟ್ಟಿದಂಥ ಊರು ಜಮಖಂಡಿ. ಅವರು ಓದಿದ್ದು ಒಂದು PB ಹೈಸ್ಕೂಲ್ ಅಂತ ಹೈಸ್ಕೂಲ್ ಇದೆ. ಅವರು ಶಿಕ್ಷಕರ ಕೆಲಸ ಮಾಡಿದಂಥ ಹೈಸ್ಕೂಲ್ ಇನ್ನೂ ಕೂಡ ಇದೆ. ಅಲ್ಲಿ ಒಂದು ಅವರ ಹೆಸರು ಉಳಿಬೇಕು, ಹೊಸ ಪೀಳಿಗೆಗೆ ಗುರುದೇವ ರಾನಡೆ ಅವರು ಎಂಥವ್ರು ಇದ್ದರು, ಅವ್ರ ತತ್ವ ಏನಿತ್ತು, ಅವ್ರ ವಿಚಾರ ಏನಿತ್ತು, ಇದು ತಿಳಿಯಲಿ ಅಂಥೇಳಿ ಅವರ ಹೆಸರು ಶಾಶ್ವತ ಉಳಿಲಿ ಅಂತೇಳಿ ಒಂದು ಸಾಂಸ್ಕೃತಿಕ ಭವನ ಹೆಸರನ್ನು ಕಟ್ಟಬೇಕು ಅಂತೇಳಿ ಸರ್ಕಾರದಿಂದ 1 ಕೋಟಿ ರೂಪಾಯಿ ಮಂಜೂರು ಮಾಡಿ ಕೆಲಸ ಪ್ರಾರಂಭ ಮಾಡಿದೆ. 50 ಲಕ್ಷ ರೂಪಾಯಿ ನನ್ನ ಅವಧಿಯಲ್ಲಿ ಬಂದಿತ್ತು. ಲ್ಯಾಂಡ್ ಆರ್ಮಿ ಮೂಲಕ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕೆಲಸ ಅರ್ಧಕ್ಕೆ ನಿಂತು ಹೋಗಿತ್ತು. ಮುಂದೆ ಬಂದಂಥ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಮೂಲಕ ಬರಬೇಕಾದಂಥ 50 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಪೂರ್ತಿ ಮಾಡಬೇಕಾಗಿತ್ತು. ಆದರೆ ಈ ಶಾಸಕರು ಮನಸ್ಸು ಮಾಡಲಿಲ್ಲ, ನಮ್ಮ ತಾಲೂಕಿನವರಾದಂಥ ಮಂತ್ರಿಗಳು ಕೂಡ ಮನಸ್ಸು ಮಾಡಿದ್ರು, 1 ಪೈಸಾನು ಕೂಡ ಅದಕ್ಕೆ ಮಂಜೂರು ಮಾಡಿಲ್ಲ. ಆದರೆ ನಮ್ಮ ಕೆಲವು ಸ್ನೇಹಿತರಿಗೆ ಹೇಳಿ ಸನ್ಮಾನ್ಯ ಭಾನುಪ್ರಕಾಶ್ ಅನ್ನುವಂಥ MLC ಅವರು ಶಿವಮೊಗ್ಗದಿಂದ 10 ಲಕ್ಷ ರೂಪಾಯಿ ಅದಕ್ಕೆ ಮಂಜೂರು ಮಾಡಿದ್ದಾರೆ. ನಮ್ಮ ಸಂಸದ ಗದ್ದಿಗೌಡ 10 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ. ನಮ್ಮ ಹಿಂದಿನ ವಿಧಾನ ಪರಿಷತ್ತಿನ ಸದಸ್ಯರಾದಂಥ GS ನಾಮಗೌಡ 10 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಹೀಗಾಗಿ ಇನ್ನು ಬೇಕಾದ ಅಲ್ಪ ಸ್ವಲ್ಪ ದುಡ್ಡು ಸಾರ್ವಜನಿಕ ಸಂಗ್ರಹ ಮಾಡಿ ಅದನ್ನು ಪೂರ್ತಿ ಮಾಡಿ 1 ಕೋಟಿ ರೂಪಾಯಿ ಹೆಸರಿನಲ್ಲಿ ಡಾಕ್ಟರ್ ಗುರುದೇವ ರಾನಡೆ ಅವರ ಸಾಂಸ್ಕೃತಿಕ ಭವನ ನಾವು ನಿರ್ಮಾಣ ಮಾಡಿಯೇ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೇನೆ. ಇದೇ ರೀತಿ 10 ದೇವಸ್ಥಾನಗಳು ಇಲ್ಲಿ ಅತ್ಯಂತ ವರ್ಷಗಳ ಪುರಾತನವಾದಂಥ ದೇವಸ್ಥಾನಕ್ಕೆ ಧನಸಹಾಯ ಆಗಿರ್ಬೋದು, ಬೇರೆ ಬೇರೆ ಸಮಾಜಕ್ಕೆ ಸಾಂಸ್ಕೃತಿಕ ಭವನ ಮಾಡುವಾಗ ಕೋಟ್ಯಾಂತರ ರೂಪಾಯಿಗಳು
ಕೊಡಿಸುವಂಥ ಪ್ರಯತ್ನ ಕೂಡ ನಾನು ಮಾಡೀನಿ. ಹೀಗಾಗಿ ಇಲ್ಲಿ ಹೊಸ ಹೊಸ ಸಣ್ಣ ಸಮಾಜಗಳಿಗೆ ಏನೇನು ವ್ಯವಸ್ಥೆಗಳಾಗಬೇಕು ಆ ವ್ಯವಸ್ಥೆ ಮಾಡಿ ಅನ್ನುವಂಥ ತೃಪ್ತಿ ನಮ್ಮಲ್ಲಿದೆ. ಖಂಡಿತ ಸರ್, ತುಂಬ ಒಳ್ಳೆಯ ವಿಚಾರ. ಜಮಖಂಡಿ ತಾಲೂಕು ಕೃಷ್ಣಾ ನದಿ ದಂಡೆ ಅಂದರೆ ವಿಶೇಷವಾಗಿ ಕಪ್ಪು ಮಣ್ಣಿರುವಂಥ ಸ್ಥಳ. ಆಗಾಗ ರಸ್ತೆಗಳು ರಿಪೇರಿಗೆ ಬರ್ತಿರ್ತದೆ. ಕಬ್ಬು ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಉತ್ಪಾದನೆ ಮಾಡ್ತಾರೆ. ಆ ರಸ್ತೆಗಳ ರಿಪೇರಿ ಆಗಬೇಕು. ಹಿಂದಿನ ಸರ್ಕಾರಕ್ಕೆ ಯಾರೂ ಗಮನ ಕೊಟ್ಟಿರಲಿಲ್ಲ. ಗ್ರಾಮಾಂತರ ಭಾಗದಲ್ಲಿ ಯಾವ ಕೆಲಸನೂ ಆಗಿರಲಿಲ್ಲ. ಆದರೆ ನೀರಾವರಿ ಇಲಾಖೆ ಮೂಲಕ, ಬೇರೆ ಬೇರೆ ಇಲಾಖೆಗಳ ಮೂಲಕ, PWD ಮೂಲಕ, ಜಿಲ್ಲಾ ಪಂಚಾಯತಿ ಮೂಲಕ ಬರುವಂಥ ಅನುದಾನ ದೊಡ್ಡ ಪ್ರಮಾಣದಲ್ಲಿ ತಂದು ಗ್ರಾಮಾಂತರ ಭಾಗದ ರಸ್ತೆಗಳನ್ನು ಸಂಪೂರ್ಣ ನಾವು ಮಾಡಿದ್ದೇವೆ. ಇದಲ್ಲದೆ SC ST ಸಮಾಜಕ್ಕೆ ಬೇಕಾಗುವಂಥ ಸಣ್ಣ ಪುಟ್ಟ ನೀರಾವರಿ ಯೋಜನೆಗಳು, ಬೋರ್ವೆಲ್ ಹಾಕೋದಿರ್ಬೋದು, ಗಂಗಾ ಕಲ್ಯಾಣ ಸ್ಕೀಮ್ ಇರ್ಬೋದು, ಅಥವಾ ಕೃಷ್ಣಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಕೋಟ್ಯಾಂತರ ರೂಪಾಯಿಗಳ ಒಂದೊಂದು ಫ್ಯಾಮಿಲಿಗೆ ನಾನು ಕೊಡಿಸಿ ನೀರಾವರಿ ಮಾಡಿಸ್ತಕ್ಕಂಥ ವ್ಯವಸ್ಥೆ ಮಾಡೀನಿ. ಇದಲ್ಲದೆ ಸುವರ್ಣ ಗ್ರಾಮ ಅನ್ನುವಂಥ ಯೋಜನೆ ಜಾರಿಗೆ ತಂದಾಗ ಸುಮಾರು 8 ಗ್ರಾಮಗಳು ಇಡೀ ಗ್ರಾಮಗಳಲ್ಲಿ CC ರಸ್ತೆಗಳನ್ನು ಮಾಡಿ, ಗಟರು ಇತ್ಯಾದಿ, ಶೌಚಾಲಯ ಇತ್ಯಾದಿ ಮಾಡಿ 8 ಗ್ರಾಮಗಳು ಕೂಡ ಇವತ್ತು ಆದರ್ಶ ಗ್ರಾಮಗಳು ಅನಿಸ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಹೀಗಾಗಿ ಗ್ರಾಮಾಂತರ ಭಾಗದ ರಸ್ತೆ ಇತ್ಯಾದಿ ಜನ ಇವತ್ತು ಕೂಡ ಪ್ರಶಂಸೆ ಮಾಡ್ತಾರೆ. ಹೋದ ವರ್ಷದ ಕಳೆದ ನಮ್ಮ ಸರ್ಕಾರದ ಅವಧಿಯಲ್ಲಿ ಮತ್ತು ಇವತ್ತಿನ ಅವಧಿಯಲ್ಲಿ ಕಂಪೇರ್ ಮಾಡಿದರೆ 1% ಕೆಲಸ ಇವ್ರು ಮಾಡಿಲ್ಲ ಅಂತ ಈ ಸಂದರ್ಭ ಹೇಳಕ್ಕೆ ಬಯಸ್ತಾರೆ. ಸರ್, ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಶಿಕ್ಷಣ ಹಾಗೂ ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ಬಹಳ ಆ ಶಿಕ್ಷಣಕ್ಕೆ ತಾವು ಕೂಡ ಒಂದು ಎಜುಕೇಟೆಡ್ ಆಗಿ ತಾವು ತಮ್ಮ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ರಿ ಸರ್? ಶಿಕ್ಷಣಕ್ಕೆ ನೋಡಿ, ನಮ್ಮಲ್ಲಿ ವಿಶೇಷವಾಗಿ ಸರ್ಕಾರಿ ಹೈಸ್ಕೂಲ್ಗಳಿದೆ, ಜೂನಿಯರ್ ಕಾಲೇಜ್ BLD ಸಂಸ್ಥೆದಿದೆ. ಇನ್ನೊಂದು ಸರ್ಕಾರಿ ಕಾಲೇಜ್ ಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ತಂದಿದ್ದೆ. ಮೊರಾರ್ಜಿ ವಸತಿ ಶಾಲೆ ಕೂಡ ಈ ಕ್ಷೇತ್ರಕ್ಕೆ ಒಂದು ಬೇಕು ಅಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ಆ ಗ್ರಾಮಾಂತರ ಭಾಗದಿಂದ, ವಿಶೇಷವಾಗಿ ಮುಳುಗಡೆ ಪ್ರದೇಶದಿಂದ ಬರುವಂಥ ಬಡವರ ಮಕ್ಕಳಿಗೆ ಇಲ್ಲಿ ವಸತಿ ಶಾಲೆಗಳು ಸಾಕಷ್ಟು ಇರಲಿಲ್ಲ. ನಾನು ಶಾಸಕನಾದ ಮೇಲೆ ಸುಮಾರು 16 ಆ ಶಾಲೆಗಳನ್ನು ಹೊಸದಾಗಿ ಮಂಜೂರು ಮಾಡಿಸಿ ಸುಮಾರು 300-400 ಜನ ವಿದ್ಯಾರ್ಥಿಗಳಿಗೆ ವಸತಿ ಶಾಲೆ ಸೌಕರ್ಯ ಮಾಡಿಕೊಟ್ಟಂಥ ಕೀರ್ತಿ ಮತ್ತು ಅಂಥ ಒಂದು ಸಮಾಧಾನ ನನಗೂ ಕೂಡ ಇದೆ. ಇಲ್ಲಿ BEd ಕಾಲೇಜ್ ಇತ್ತು. ಆ BEd ಕಾಲೇಜು ಸನ್ಮಾನ್ಯ BD ಜತ್ತಿಯವರು ಇದ್ದಾಗ ಮಂಜೂರು ಮಾಡಿದ ಕಾಲೇಜು, ಅದಕ್ಕೊಂದು ಹೊಸ ಕಟ್ಟಡ ಆಗಿ ಅದು ಸ್ಥಳಾಂತರ ಆಗಬೇಕಾಗಿತ್ತು. 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. GJ ಹೈಸ್ಕೂಲ್ ಮೇಲೇ ಸ್ಥಳದ ಅಭಾವ ಇತ್ತು. ನಾನು ದೊಡ್ಡ ಹೋರಾಟ ಮಾಡಿ ಹೊಸದಾಗಿ ಕಟ್ಟಿದಂಥ ಬಿಲ್ಡಿಂಗಕ್ಕೆ BEd ಕಾಲೇಜನ್ನು ಸ್ಥಳಾಂತರ ಮಾಡಿ ಎಲ್ಲರಿಗೂ ಅನುಕೂಲ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಮಾಡೀವಿ. ಶಿಕ್ಷಣ ದೃಷ್ಟಿಯಿಂದ ಏನೇನು ಆಗಬೇಕು ಅದರ ಚರ್ಚೆಗಳನ್ನು ಮಾಡಿ ಸರ್ಕಾರದ ಮೇಲೆ ಆಗಾಗ ಒತ್ತಡ ತಂದು, ವಿಶೇಷವಾಗಿ ಗ್ರಾಮಾಂತರ ಭಾಗದಲ್ಲಿರುವಂಥ ಮುಳುಗಡೆ ಪ್ರದೇಶಗಳು ಅಂದರೆ 519.6 ಹಿರಿಯರಿಗೆ ಮುಳುಗಡೆ ಅಂತ ಸರ್ಕಾರ ಪರಿಗಣನೆ ಮಾಡಿ ಅವ್ರಿಗೆ ಪರಿಹಾರ ಕೊಟ್ಟಿದೆ. ಆದರೆ ಜನ ತಮ್ಮ ವಾಸ್ತವ್ಯವನ್ನು ಹೊಳೆದಂಡಿ ನೀನು ಬಿಟ್ಟ ಹೊಸ ಒಂದು ಊರಿಗೆ ಬಂದಿಲ್ಲ. ಕಾರಣ ಅಂತಂದರೆ ಅಲ್ಲಿರುವಂಥ ವ್ಯವಸ್ಥೆ, ದನಕರುಗಳು, ಅವ್ರ ಕೃಷಿ, ಅವ್ರದ್ದು ಮೂಲಭೂತ ಸೌಲಭ್ಯಗಳು ಅಲ್ಲೇ ಇರೋದ್ರಿಂದ 524 ಹಿನ್ನೀರ ಬರುವವರೆಗೆ ಆ ಜನ ಅಲ್ಲಿಂದ ಸ್ಥಳಾಂತರ ಆಗೋದು. ಹೀಗಾಗಿ ಮುಳುಗಡೆ ಭಾಗದಲ್ಲಿರುವಂಥ ಶಾಲೆಗಳ ಕಟ್ಟಡ ಕುಸಿದು ಬಿದ್ದಾವೆ. ಈಗ ಮಕ್ಕಳಿಗೆ ಶಿಕ್ಷಣದ ಅವ್ಯವಸ್ಥೆ ಇದೆ. ಅದನ್ನು ಕೂಡ ನಾನು ಸರ್ಕಾರದ ಮೇಲೆ ಒತ್ತಡ ತಂದು ಮುಳುಗಡೆ ಭಾಗಕ್ಕೂ ಕೂಡ ಹಣ ಕೊಡಬೇಕು, ಹೊಸ ಕಟ್ಟಡ ಕಟ್ಟಬೇಕು ಅಂತ ಆಗ್ರಹ ಮಾಡಿದ್ದೆ. ಸ್ವಲ್ಪ ಪ್ರಮಾಣದಲ್ಲಿ ದುಡ್ಡು ಕೂಡ ತಂದು ಕೊಟ್ಟೀನಿ. ಆದರೆ ಇವತ್ತಿನ ಸರ್ಕಾರ ಅದನ್ನು ಮಾಡ್ತಾ ಇಲ್ಲ. ಅದನ್ನು ಈಗಾಗಲೇ ಒಂದು ಸಭೆ ಮೂಲಕ ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ನಾವು ಮಾಡಿವಿ. ಮತ್ತು ಕೃಷ್ಣಾ ನದಿಯಿಂದ ಚಿಕ್ಕಲಿಕ್ಕಿ ಭಾಗಕ್ಕೆ ಒಂದು ನಿಯತ ನೀರಾವರಿ ಆಗಬೇಕು ಅಂತೇಳಿ ಜನರ ಬೇಡಿಕೆ ಭಾಳ ವರ್ಷಗಳಿತ್ತು. ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಒಂದು ಮನವಿ ಕೊಟ್ಟು ನನ್ನ ನೆನಪಿದೆ. ಆ ಭಾಗದ ಸುಮಾರು 5,000 ಎಕರೆ ಪದೇ ಪದೇ ಬರಗಾಲಕ್ಕೆ ತುತ್ತಾಗುವಂಥ ಈ ಜಮೀನಕ್ಕೆ ನೀರು ಬೇಕು ಅಂತ ಜನರ ಬೇಡಿಕೆ ಇದ್ದಾಗ ನಾನು ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಇಲಾಖೆಯ ಮೂಲಕ ಸದನದಲ್ಲಿ ಪ್ರಶ್ನೆ ಮಾಡಿದಾಗ ಸನ್ಮಾನ್ಯ ಕಾರಜೋಳ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಸದಾನಂದ ಗೌಡರು ಇದಕ್ಕೆ ಸುಮಾರು 42 ಕೋಟಿ ರೂಪಾಯಿಗಳ ತಕ್ಷಣ ಮಂಜೂರು ಮಾಡಿ ಟೆಂಡರ್ ಪ್ರಕ್ರಿಯೆಯಾಗಿ ಅದರ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿವಿ. ಆದರೆ ದೌರ್ಭಾಗ್ಯ ಅಂದರೆ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗಿ ಈ ಸರ್ಕಾರ ಬಂದ ಮೇಲೆ ಆ ಕೆಲಸ ಪೂರ್ತಿ ಮಾಡ್ತಾ ಇಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಹೇಳಿ ನೆಪವಡ್ಡಿ ಇವತ್ತಿನ ಶಾಸಕರು ಅದರ ಬಗ್ಗೆ ಗಮನ ಕೊಡದೆ ಅದನ್ನು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮಾನಸಿಕವಾದಂಥ ಸಿದ್ಧತೆ ಅವರಲ್ಲಿ ಇಲ್ಲ. ಹೀಗಾಗಿ ಅದು ಅರ್ಧಕ್ಕೆ ನಿಂತು ಹೋಗಿದೆ. ಆ ಚಿಕ್ಕಲಿಕ್ಕಿ ಏತ ನೀರಾವರಿ ಯೋಜನೆ ಪೂರ್ಣಗೊಂಡಿದ್ದರೆ ಈ ವರ್ಷ ಭೀಕರವಾದಂಥ ಬರ ಬಿದ್ದಿತ್ತು. ಸುಮಾರು 5,000 ಎಕರೆ ಜಮೀನಿನಲ್ಲಿ ರೈತ ಜಾನುವಾರು ಬೇಕಾದಂಥ ಬೆಳೆಯನ್ನು ಅಥವಾ ಮೇವನ್ನು ಬೆಳಿಬೋದಾಗಿತ್ತು. ಸ್ವಲ್ಪ ಅನುಕೂಲತೆ ಆಗ್ತಿತ್ತು, ಅದನ್ನು ಮಾಡಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಹಾಲಿ ಶಾಸಕರಿಗೆ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಅರ್ಧಕ್ಕೆ ನಿಂತು ಹೋಗಿರುವಂಥ ಚಿಕ್ಕಲಿಕ್ಕಿ ಏತ ನೀರಾವರಿ ಯೋಜನೆ ತಕ್ಷಣ ಅದಕ್ಕೆ ಬೇಕಾಗುವಂಥ ಅನುದಾನವನ್ನು ಬಿಡುಗಡೆ ಮಾಡಿ ಟೆಂಡರ್ ಪ್ರಕ್ರಿಯೆ ಮತ್ತೊಮ್ಮೆ ಮಾಡಿ ಅದನ್ನು ಜಾರಿಗೆ ತರಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇದಲ್ಲದೆ ಇನ್ನೊಂದು ಪ್ರಮುಖವಾದಂಥದ್ದು, ಜಮಖಂಡಿಯಿಂದ ಮಹಾರಾಷ್ಟ್ರಕ್ಕೆ ಅತ್ಯಂತ ಸಮೀಪದ ರಸ್ತೆ ಅಂತಂದರೆ
ಜಂಬಿಗಿ ಅನ್ನುವಂಥ ಗ್ರಾಮ ಕೃಷ್ಣಾ ನದಿ ಪಕ್ಕದಲ್ಲಿದೆ, ಅಲ್ಲೊಂದು ಬ್ರಿಡ್ಜ್ ಆಗಬೇಕು, ಒಂದು ಸೇತುವೆ ಆಗಬೇಕಂತ ಭಾಳ ವರ್ಷಗಳ ಡಿಮಾಂಡ್. ಬಹುಶಃ ನಮಗೆಲ್ಲ ಗೊತ್ತಿರುವಂಥ ಇತಿಹಾಸದಲ್ಲಿ ಮರೀಲಿಕ್ಕೆ ಆಗುವುದಿಲ್ಲ. ಜಮಖಂಡಿಯ ಹಿಂದಿನ ಸಂಸ್ಥಾನಿಕರು ಪಟವರ್ಧನ್ ಅನ್ನುವರು ಸಾಮ್ರಾಜ್ಯಗಳ ಸಂಸ್ಥಾನಗಳ ವಿಲೀಕರಣ ಆಗುವಾಗ ಭಾಷೆಗಳ ಆಧಾರದ ಮೇಲೆ ರಾಜ್ಯದ ಹೊಸ ನಿರ್ಮಾಣ ಮಾಡಬೇಕು ಅಂತೇಳಿ ಸರ್ದಾರ್ ವಲ್ಲಭಭಾಯ್ ಪಟೇಲರು ತೀರ್ಮಾನ ತಗೊಂಡು ಇಡೀ ದೇಶವನ್ನು ಒಂದು ಒಕ್ಕೂಟ ಮಾಡಬೇಕು ಕೊಂಡಾಗ ಸುಮಾರು 600 ರಾಜ್ಯಗಳಲ್ಲಿ ಮೊಟ್ಟ ಮೊದಲನೇ ಸಂಸ್ಥಾನ ಯಾವುದಾದ್ರೂ ಮುಂದೆ ಬಂದು ಅದಕ್ಕೆ ವಿಸರ್ಜನೆ ಆಗಲಿಕ್ಕೆ ಸಿದ್ಧವಾದಂಥ ರಾಜ್ಯ ಅಂತಂದರೆ ಜಮಖಂಡಿಯ ಸಂಸ್ಥಾನ, ಜಮಖಂಡಿಯ ಪಟವರ್ಧನ್ ಮಹಾರಾಜರು ಅಂತೇಳಿ ನಾನು ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಮತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಪಟವರ್ಧನ್ ಅವರಿಗೆ ಮತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ರಿಗೆ ಒಂದು ಒಡಂಬಡಿಕೆ ಆಗಿತ್ತು, ಅವರಿಗೆ ನಡುವೆ ಒಂದು ಒಪ್ಪಂದ ಆಗಿತ್ತು. ಅದು ಪಂಡ್ರಪುರ್ ಅಗ್ರಿಮೆಂಟ್ ಅಂತೀವಿ. ಆ ಪಂಡ್ರಪುರದಲ್ಲಿ ಕೂತು ಅಗ್ರಿಮೆಂಟ್ ಆದಾಗ ಇವರು ಹೇಳಿದರು, ನಾನು ಜಮಖಂಡಿ ಸಂಸ್ಥಾನದ ವಿಲೀಕರಣ ಫಸ್ಟ್ ನಾನೇ ಮಾಡ್ತೀನಿ, ಆದರೆ ಅದಕ್ಕೆ 3 ಕಂಡೀಷನ್ ಹಾಕ್ತೀನಿ, 3 ಬೇಡಿಕೆಗಳು ನಾನು ಅಂತ ಕೇಳಿದರು. ಬೇಡಿಕೆಗಳು ಯಾವುವು ಅಂತಂದ್ರೆ, ನಂಬರ್ 1, ಮಹಾರಾಷ್ಟ್ರ ಮತ್ತು ಜಮಖಂಡಿ ಕರ್ನಾಟಕದ ಸಂಪರ್ಕ ಅತ್ಯಂತ ಸನಿಹದ ಸಂಪರ್ಕ ಆಗಬೇಕು, ಸಮೀಪದ ಸಂಪರ್ಕ ಆಗಬೇಕು ಅಂದರೆ ಜಂಬಿಗಿ ಹತ್ತಿರ ಕೃಷ್ಣಾ ನದಿಗೆ ಅಡ್ಡಲಾಗಿ ಒಂದು ಸೇತುವೆ ನಿರ್ಮಾಣ ಆಗಬೇಕು ಅಂತ ಹೇಳಿದರು. ನಂಬರ್ 2, ಕುಡ್ಚಿಯಿಂದ ಬಾಗಲಕೋಟೆಗೆ ರೈಲ್ವೆ ಲೈನ್ ಜಮಖಂಡಿ ಮೂಲಕ ಹೋಗಬೇಕು. ಅದರ ಸರ್ವೆಗಾಗಿ ಕೂಡ ಅವರು ಬಜೆಟ್ನಲ್ಲಿ ಅವತ್ತು ದುಡ್ಡು ಪಟವರ್ಧನ್ ಮಹಾರಾಜರು ಇಟ್ಟಿದ್ದನ್ನು ನೆನಪಿಸ್ತೀವಿ. 3ನೇದು ಡಿಮಾಂಡು, ಇಲ್ಲಿರುವಂಥ ದಿವಾನ್ ಹುದ್ದೆ ಅಂದರೆ ಕಲೆಕ್ಟರ್ ಹುದ್ದೆ ಮುಂದುವರಿಬೇಕು, ಅಂದರೆ ಜಮಖಂಡಿ ಜಿಲ್ಲಾ ಕೇಂದ್ರ ಆಗಬೇಕು. ಈ 3 ಕರಾರುಗಳಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲರ ಸಮ್ಮತಿ ಸಿಕ್ಕ ನಂತರ ಈ ಜಮಖಂಡಿ ಸಂಸ್ಥಾನ ಮೊಟ್ಟ ಮೊದಲಿಗೆ ವಿಲೀನ ಮಾಡಿದರು. ಆದರೆ ಮುಂದೆ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ನ ಸ್ನೇಹಿತರು, ಶಾಸಕರು, ಯಾರ್ಯಾರೋ ಮಂತ್ರಿಗಳಾದರು, ಯಾರಾದರೂ ಮುಖ್ಯಮಂತ್ರಿಗಳಾದರು ಈ ಕ್ಷೇತ್ರದ ಈ ತಾಲೂಕಿನಿಂದ, ಅವ್ರ್ಯಾರೂ ಈ ಜಂಬಿಗಿ ಸೇತುವೆಯನ್ನು ಮಾಡಬೇಕು ಅನ್ನುವಂಥ ಕನಸು ಕಂಡಿರಲಿಲ್ಲ. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ನಾನು ಶಾಸಕನಾದ ಮೇಲೆ ವಿಧಾನಸಭೆಯಲ್ಲಿ ಈ ಬಗ್ಗೆ ಮೊಟ್ಟ ಮೊದಲನೇ ಪ್ರಶ್ನೆ ನಾನು ಕೇಳಿದ್ದು ವಿಧಾನಸಭೆಯಲ್ಲಿ ಜಂಬಿಗಿ ಸೇತುವೆ ಬಗ್ಗೆ. ಆವಾಗ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಅದಕ್ಕೆ ಬೇಕಾಗುವಷ್ಟು ಸುಮಾರು 42-43 ಕೋಟಿ ರೂಪಾಯಿಗಳು ಮಂಜೂರು ಮಾಡಿ ತಾವೇ ಸ್ವತಃ ಬಂದು ಅಡಿಗಲ್ ಮಾಡಿ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಅದು ಪೂರ್ತಿ ಇವತ್ತು ಕಾರ್ಯಕ್ರಮ ಮುಗಿದಿದೆ, ಕಟ್ಟಡ ಕಾರ್ಯ ಮುಗಿದಿದೆ. ಜಮಖಂಡಿಗೆ ಭಾಳ ಹತ್ತಿರವಾಗಿ ನಾವು ನೇರವಾಗಿ ಪಂಡ್ರಪುರಕ್ಕೆ, ಸಾಂಗ್ಲಿ, ಮಿರಜ್, ಪೂನಾಕ್ಕೂ ಹೋಗ್ಬೋದು. ಬಳ್ಳಾರಿಯಿಂದ ಪೂನಾ ಮತ್ತು ಮುಂಬೈಗೆ ಹೋಗುವಂಥ ಮಾರ್ಗ ಸ್ವಲ್ಪ ದೂರ ಆಗ್ತದೆ. ಅಲ್ಲಿ ಹೋಗುವಂಥ ವಾಹನ ಬಾಗಲಕೋಟೆಗೆ ಬಂದು ಜಮಖಂಡಿ ಮೂಲಕ ಜಂಬಿಗಿ ಸೇತುವೆ ಮೇಲೆ ಮಹಾರಾಷ್ಟ್ರ ಕಡೆಗೆ ಹೋಗಿಬಿಟ್ರೆ ಅವರಿಗೆ ಸುಮಾರು ಒಂದು 40 ಕಿಲೋಮೀಟರ್ ಅಂತರ ಕಡಿಮೆ ಆಗ್ತದೆ. ಒಂದು ವೆಹಿಕಲ್ಗೆ ಬಳ್ಳಾರಿಯಿಂದ ಪೂನಾಕ್ಕೆ ಹೋಗೋರಿಗೆ 40 ಕಿಲೋಮೀಟರ್ ಅಂತರ ಕಡಿಮೆ ಆದರೆ ಇಂಧನದ ಉಳಿತಾಯ ಟೈಪು ಲೆಕ್ಕ ಹಾಕ್ಬೋದು. ಒಂದೊಂದು ದಿವಸಕ್ಕೆ ಸಾವಿರಾರು ವೆಹಿಕಲ್ಗಳು ಹೋಗಿಬಿಟ್ರೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿಗಳು ಇಂಧನ ಉಳಿತದೆ. ಇದಕ್ಕೆ ಅಭಿವೃದ್ಧಿ ಅಂತಾರೆ. ಇದನ್ನು ಹಿಂದಿನ ಸರ್ಕಾರ ಮಾಡಲಿಲ್ಲ. ಆದರೆ ಇವತ್ತು ಜಂಬಿಗಿ ಸೇತುವೆ ರೆಡಿಯಾಗಿದೆ. ಅದು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ಶಾಸಕರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ, ಲೋಕಾರ್ಪಣೆ ಮಾಡಬೇಕು. ತಕ್ಷಣ ಅದಕ್ಕೆ ಬೇಕಾಗುವಂಥ ರೋಡು ಸುಮಾರು 32 ಕಿಲೋಮೀಟರ್ ರೋಡು ಸ್ಟೇಟ್ ಹೈವೇ ಅಂತ ಅಪ್ಗ್ರೇಡ್ ಆಗಬೇಕು. ನಾನು ಆಗಲೇ ಶಾಸಕನಿದ್ದಾಗ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿ PWD ಮಂತ್ರಿ ಸನ್ಮಾನ ಉದಾಸಿ ಅವ್ರ ಗಮನ ಸೆಳೆದಿದ್ದೆ. ಅವರು ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ಹೇಳಿದ್ರು, ಇದಕ್ಕೆ ಬೇಕಾಗುವಷ್ಟು ದುಡ್ಡನ್ನು ನಾವು ಸರ್ಕಾರದಿಂದ ಮಂಜೂರು ಮಾಡ್ತೀವಿ, ಅದು ಅಪ್ಗ್ರೇಡ್ ಮಾಡ್ತೀವಿ, ಹೊಸ ರಸ್ತೆ ಮಾಡ್ತೀವಿ ಅಂತ ಅವ್ರು ಹೇಳಿದರು. ಅದು ಇವತ್ತು ಆಶ್ವಾಸನೆ ಸಮಿತಿ ಮುಂದಿದೆ. ಆದರೆ ಈಗಿನ ಶಾಸಕರು ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಪ್ರತಿಪಾದನೆ ಮಾಡಿ ಪ್ರಶ್ನೆ ಕೇಳಿ ಸರ್ಕಾರದ ಮೇಲೆ ಒತ್ತಡ ತರುವಂಥ ಪ್ರಯತ್ನ ಮಾಡಿದರೆ ಈ ರಸ್ತೆನೂ ಕೂಡ ಆಗ್ತಿತ್ತು, ಅವ್ರು ಮಾಡಿಲ್ಲ. ಆದ್ದರಿಂದ ತಕ್ಷಣ ಅದನ್ನು ಮಾಡಬೇಕು ಅಂತೇಳಿ ಶಾಸಕರಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಅದು ಅಕಸ್ಮಾತ್ ಇವ್ರು ಮಾಡದೇ ಇದ್ದರೆ ನಮ್ಮ ಸರ್ಕಾರ ನಿಶ್ಚಿತ ಬರ್ತದೆ, ಬಂದ ಮೇಲೆ ನಾವು ಅದನ್ನು ಮಾಡಿ ತೋರಿಸ್ತೀವಿ ಅಂತ ಮಾತ್ರ ಸಂದರ್ಭ ಹೇಳಿಕ್ಕೆ ಬಯಸ್ತೀನಿ. ಖಂಡಿತ ಸರ್, ತುಂಬ ಒಳ್ಳೆಯ ವಿಚಾರ ಸರ್. ತಮ್ಮ ಒಂದು ಕ್ಷೇತ್ರದ ಮಹಿಳೆಯರಿಗೆ ಹಾಗೂ ಅಂಗವಿಕಲರಿಗೆ ತಾವು ಯಾವ ರೀತಿ ಆದ್ಯತೆ ಕೊಡ್ತೀರಾ ಸರ್? ಕೇಂದ್ರ ಸರ್ಕಾರದ ವಿಶೇಷ ಯೋಜನೆಗಳು ಸಂಸದರ ಮೂಲಕ, ಶಾಸಕರ ಮೂಲಕ, ಬೇರೆ ಬೇರೆ ಇಲಾಖೆ ಮೂಲಕ ಏನೇನು ಜಾರಿಗೆ ಬರ್ತವೆ ಅದನ್ನು ಅಂಗವಿಕಲರು, ಬಡವರು ನಮ್ಮ ಹತ್ತಿರ ಬಂದಾಗ ಅವ್ರಿಗೆ ಎಲ್ಲೆಲ್ಲಿ ಏನೇನು ಆಗಬೇಕು ಅಧಿಕಾರಿಗಳ ಹತ್ರ ಮಾತಾಡಿ ನ್ಯಾಯ ಕೊಡಿಸುವಂಥ ಸಂಪೂರ್ಣ ಪ್ರಯತ್ನ ನಾನು ಮಾಡ್ತೀನಿ. ಖಂಡಿತ ಸರ್. ಸ್ವಚ್ಛತೆ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಸ್ವಚ್ಛ ಭಾರತ್ ಅನ್ನುವಂಥ ಯೋಜನೆ ಭಾಳ ಪ್ರಮುಖವಾದದ್ದು. ಅತ್ಯಂತ ಹೃದಯಪೂರ್ಣವಾಗಿ ನಾನು ಸ್ವಾಗತ ಮಾಡ್ತೀನಿ. ಮತ್ತು ಸ್ವಚ್ಛ ಭಾರತ ಆಗಬೇಕು ಅಂದರೆ ನಾವೆಲ್ಲರೂ ಮೊದಲು ಸ್ವಚ್ಛ ಇರಬೇಕು, ನಮ್ಮ ಮನೆ ಸ್ವಚ್ಛ ಇರಬೇಕು, ನಮ್ಮ ಓಣಿ ಸ್ವಚ್ಛ ಇರಬೇಕು, ನಮ್ಮ ನಗರ ಸ್ವಚ್ಛ ಇರಬೇಕು. ಆ ದೃಷ್ಟಿಯೊಳಗೆ ನಾವು ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಾಗ ಪಕ್ಷದ ಕಾರ್ಯಕರ್ತರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ತಮ್ಮ ಏರಿಯಾದಲ್ಲಿ ಒಂದು ಏರಿಯಾ ಸೆಲೆಕ್ಷನ್ ಮಾಡ್ಕೊಂಡು ಅದು ಸ್ವಚ್ಛ ಕಾಪಾಡಿಕೊಂಡು ಹೋಗಬೇಕು ಅನ್ನೋಂಥ ಸೂಚನೆ ಕೊಡ್ತೀವಿ. ಭಾಳ ತೃಪ್ತಿಯಿಂದ ವಿಶೇಷ ಪ್ರಚಾರ ಪಡೆಯಿರಿ, ಅದನ್ನು ಮಾಡುವಂಥ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ. ತುಂಬ ಒಳ್ಳೆ ವಿಚಾರ ಸರ್. ಸರ್, ತಮಗೂ ಕೂಡ 45 ವರ್ಷ ರಾಜಕೀಯ ಅನುಭವ ಇರೋದ್ರಿಂದ ತಮ್ಮ ಕೇಳಬೇಕಾದ್ರೆ ತಮ್ಮ ಪ್ರಕಾರ ನಿಜವಾದ ರಾಜಕೀಯ ಅಂದರೆ ಏನು ಸರ್? ನಿಜವಾದ ರಾಜಕೀಯ ಅಂದರೆ ಜನಸೇವೆ ಮಾಡೋದು, ಪರೋಪಕಾರ ಮಾಡೋದು,
ಯಾರು ದುರ್ಬಲರಿರ್ತಾರ, ಯಾರು ಶೋಷಿತರಿರ್ತಾರ, ಯಾರು ಪೀಡಿತರಿರ್ತಾರೆ, ಯಾರಿಗೆ ಅನ್ಯಾಯ ಇರ್ತದೆ ಅವ್ರಿಗೆ ನ್ಯಾಯ ಕೊಡಿಸಿ ಸಮಾಜದಲ್ಲಿ ಗೌರವದಿಂದ ಜೀವನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡೋದೇ ರಾಜಕೀಯ. ಇದು ರಾಜಕೀಯ ಅಂದರೆ ಕೇವಲ ಸ್ವಾರ್ಥಕ್ಕಾಗಿ ನಾವೇನೋ ಗಳಿಸ್ಕೋಬೇಕು, ಏನೋ ಪ್ರತಿಷ್ಠೆ ತಗೋಬೇಕಂತಲ್ಲ. ಸೇವಾ ಭಾವನೆಯಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅದ್ರ ಜೊತೆಗೆ ನಮ್ಮ ಪ್ರಪಂಚ, ನಮ್ಮ ಕುಟುಂಬನೂ ಕೂಡ ಆ ದೇಶದಲ್ಲಿ ಸಮಾಜದಲ್ಲಿ ಒಂದಾಗಿರ್ತದೆ. ಹೀಗಾಗಿ ಕೇವಲ ಸ್ವಾರ್ಥ ಅಲ್ಲ, ಸ್ವಾರ್ಥವನ್ನು ಬದಿಗಿಟ್ಟು ಜನಸೇವೆಗಾಗಿ ದುಡಿಯುವುದೇ ನಿಜವಾದ ರಾಜಕೀಯ. ಹಾಗೂ ಈಗಿನ ರಾಜಕೀಯಕ್ಕೂ 1990ರ ಪೂರ್ವದ ರಾಜಕೀಯಕ್ಕೂ ವ್ಯತ್ಯಾಸ ಏನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗಿನ ರಾಜಕಾರಣ, ಇವತ್ತೇನು ಸರ್ಕಾರ ಅಧಿಕಾರದಲ್ಲಿದೆ, ಪ್ರತಿಯೊಬ್ಬರ ಮೇಲೂ ಕೂಡ ಇವತ್ತು ಭ್ರಷ್ಟಾಚಾರದ ಆರೋಪ ಇದೆ. ಯಾವುದೇ ಮಂತ್ರಿ ಆರೋಪದಿಂದ ಮುಕ್ತವಾಗಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ಆರೋಪಗಳಿದೆ. ಈ ಆರೋಪಗಳು ಸಮಯ ಬಂದಾಗ ಅದು ಹೊರಗಡೆ ಬರ್ತದೆ. ಇವರು ಮಾಡುವಂಥ ಭ್ರಷ್ಟಾಚಾರದ ಹಗರಣಗಳು ನಿಜವಾಗಿಯೂ ಸರ್ಕಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಜ್ಯಕ್ಕೆ ಅನ್ಯಾಯ ಮಾಡಿದೆ ಅಂತ ನಾನು ಹೇಳಿ ಬಯಸ್ತೇನೆ. ನಮ್ಮ ಸರ್ಕಾರದಿಂದ ಅಲ್ಲೊಂದು ಲೋಪದೋಷ ಆಗಿರ್ಬೋದು, ಅದನ್ನು ಸರಿಪಡಿಸ್ಕೊಂಡು ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ನಮ್ಮ ಪಕ್ಷದಲ್ಲಿದೆ. ಇವತ್ತು ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ 3 ವರ್ಷಗಳಿಂದ ಅದ್ಭುತವಾದಂಥ ಕೆಲಸಗಳನ್ನು ಮಾಡಿ ದೊಡ್ಡ ಪ್ರಮಾಣದ ಆರ್ಥಿಕ ಪ್ರಗತಿ ಮಾಡಿ ಜಗತ್ತಿನಲ್ಲಿ ನಂಬರ್ 1 ಭಾರತ ಆಗಿದೆ. ಅದರ 3 ವರ್ಷದ ಅವಧಿಯಲ್ಲಿ ಯಾವುದೇ ಒಬ್ಬ MP ಮೇಲೆ, ಒಬ್ಬ ಮಂತ್ರಿ ಮೇಲೆ ಸಣ್ಣ ಆರೋಪ ಕೂಡ ಬಂದಿಲ್ಲ. ಅತ್ಯಂತ ಪ್ರಾಮಾಣಿಕವಾದಂಥ ಆಡಳಿತವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅಂತೇಳಿ ನಾನು ಅಭಿಮಾನ ಹೇಳಿ ಬಯಸ್ತೇನೆ. ತುಂಬ ಒಳ್ಳೆ ವಿಚಾರ ಸರ್. ಸರ್, ರೈತರ ಸಲುವಾಗಿ ಕೇಳಬೇಕಂದ್ರೆ ಎಲ್ಲಿ ನೋಡಿದ್ರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ತಮಗೂ ಕೂಡ ಒಂದು 45 ವರ್ಷ ರಾಜಕೀಯ ಅನುಭವ ಇದ್ದು ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವ ರೈತರಿಗೆ ತಾವು ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್? ಇವತ್ತು ಒಂದು ಕಡೆಗೆ ಪ್ರಕೃತಿಯ ಕೊಡುಗೆ ಮತ್ತು ಇವತ್ತು ಉತ್ಪಾದನೆ ಆದಂಥ ಬೆಳೆಗಳಿಗೆ ವಿಶೇಷ ರೋಗಗಳು ಬಂದು ಅಲ್ಲಲ್ಲೇ ರೈತರ ಸಮಸ್ಯೆಗಳು ಆಗ್ತಾನೇ ಇವೆ. ಕೇವಲ ಸರ್ಕಾರದಿಂದಲೇ ನಮಗೆಲ್ಲ ವ್ಯವಸ್ಥೆಗಳು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರ ರೈತನಿಗೆ ಬೇಕಾಗುವಂಥ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡಿದರೆ, ವಿದ್ಯುತ್ತನ್ನು 24 ಗಂಟೆ ಸರಿಯಾಗಿ ಗುಣಮಟ್ಟದ ವಿದ್ಯುತ್ ಕೊಟ್ಟರೆ ರೈತ ಸರಿಯಾಗಿ ಬೆಳೆಯನ್ನು ಬೆಳೀತಾನೆ. ಆ ಬೆಳೆದಂಥ ಬೆಳೆಗೆ ಕೂಡ ಬೆಂಬಲ ಬೆಲೆ ಸಿಗಬೇಕಾಗಿದೆ. ಭಾಳ ವರ್ಷಗಳಿಂದ ಈ ದೇಶದಲ್ಲಿ ರೈತ ಉತ್ಪಾದನೆ ಮಾಡಿದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಕ್ಕಿಲ್ಲ ಅನ್ನುವಂಥ ಕೂಗಿದೆ. ಅದನ್ನು ಸರಿಪಡಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಆಗಾಗ ಮಾಡ್ತಾನೆ ಇರ್ತದೆ. ಒಂದು ಸಲ ನಮಗೇನೋ ಸಾಲ ಆಯಿತು, ಮತ್ತೊಂದಾಯಿತು ಅಂತೇಳಿ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ರೈತರು ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ. ಸಾಲ ಬಂದೇ ಬರ್ತದೆ, ಸಾಲ ಆಗೇ ಆಗ್ತದೆ, ಸಾಲವನ್ನು ತೀರಿಸುವಂಥ ವ್ಯವಸ್ಥೆ ಕಾಲ ಬಂದೇ ಬರ್ತದೆ. ಆದ್ದರಿಂದ ಹೆದರದೆ ನಾವು ಸಾಲ ಮನ್ನಾ ಆಗಲಿ ಅಂತೇಳಿ ಅಥವಾ ನಮ್ಮ ಸಾಲ ಆಯಿತು ಅಂತೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಯತ್ನ ಯಾವ ರೈತರು ಮಾಡಬಾರ್ದು. ಹೋರಾಟ ಮಾಡಿ ಸರ್ಕಾರದ ನ್ಯಾಯ ತಗೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು ಅನ್ನೋಂಥದ್ದು ನನ್ನ ಸಲಹೆ. ಖಂಡಿತ ಸರ್. ಸರ್, ರಾಜಕೀಯ ಹೊರತುಪಡಿಸಿ ಸಮಾಜಕ್ಕೆ ತಮ್ಮ ಕೊಡುಗೆ ಏನಿದೆ ಸರ್? ನಾನು ಮೊದಲಿಗೆ ಹೇಳಿದೆ, ನಾನು ಸಂಘದಿಂದ ಬಂದವ. ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ವಿಶೇಷ ಸಂಸ್ಕಾರ ತಗೊಂಡು ನನಗೊಂದು ವ್ಯಕ್ತಿತ್ವ ಇದೆ. ರಾಜಕೀಯ ಕ್ಷೇತ್ರದಲ್ಲಿ ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿ ಪ್ರಾಮಾಣಿಕವಾಗಿ ಏನು ಸೇವೆ ಮಾಡಬೇಕು ಮಾಡ್ತೀವಿ. ಅದರ ಜೊತೆಗೆ ದೇಶಕ್ಕಾಗಿ, ಸಮಾಜಕ್ಕಾಗಿ ಏನಾದರೂ ಮಾಡಬೇಕು, ಒಳ್ಳೆಯ ಕೆಲಸ, ರಚನಾತ್ಮಕ ಕೆಲಸಗಳನ್ನು ಮಾಡಬೇಕು ಅಂತ ಕರೆ ಕೊಟ್ಟಾಗ ರಾಷ್ಟ್ರದ ಹಿತಕ್ಕಾಗಿ ಎಲ್ಲವನ್ನೂ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಖಂಡಿತ ಸರ್. ಸರ್, ಮುಂಬರುವ 2018ನೇ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೆ ತಾವೇ ಆರಿಸಿ ಬಂದರೆ ತಮ್ಮ ಒಂದು ಈ ಜಮಖಂಡಿ ವಿಧಾನಸಭೆ ಕ್ಷೇತ್ರಕ್ಕೆ ತಾವು ಏನು ಕೊಡುಗೆ ಕೊಡ್ತೀರಾ ಸರ್? ನೋಡಿ, ನಾನು ಶಾಸಕನಿದ್ದಾಗ, ನಮ್ಮ ಸರ್ಕಾರ ಇದ್ದಾಗ ರೈತರ ಪರವಾಗಿ, ಬಡವರ ಪರವಾಗಿ ಏನೇನು ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ, ಅವು ಯಾವ ಯೋಜನೆಗಳು ಪೂರ್ತಿಯಾಗಿಲ್ಲ. ಮೊಟ್ಟ ಮೊದಲನೇ ಕೆಲಸ, ನಾನೇನು ಸಂಕಲ್ಪ ತೊಟ್ಟಿದ್ದೆ ಆ ಕೆಲಸಗಳನ್ನು ಪೂರ್ತಿ ಮಾಡಿ, ವಿಶೇಷವಾಗಿ ನೀರಾವರಿ ಹಿನ್ನೆಲೆಯಲ್ಲಿ ಸಾವಳಿಗೆ ಭಾಗದ ಪ್ರತಿಯೊಂದು ಇಂಚಿಗೂ ನೀರು ಕೊಡುವಂಥದ್ದು, ಚಿಕ್ಕಲಿಗೆ ಏತ್ ನೀರಾವರಿ ಪೂರ್ತಿ ಮಾಡೋದು, ಜಮಖಂಡಿಯಿಂದ ತಲಸಂಗ್ ಕ್ರಾಸ್ವರೆಗೆ 32 ಕಿಲೋಮೀಟರ್ ರಸ್ತೆ ಅಪ್ಗ್ರೇಡ್ ಮಾಡಿ ಇದೊಂದು ಸ್ಟೇಟ್ ಹೈವೇ ಅಂತ ಮಾಡೋದು, ಇತ್ಯಾದಿ ಕೆಲಸಗಳನ್ನು ಪೂರ್ತಿ ಮಾಡ್ತೀವಿ. ಅದಲ್ಲದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಿರುದ್ಯೋಗಿ ಯುವಕರಿದ್ದಾರೆ. ಯುವಕರಿಗೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರು 16 ಯೋಜನೆಗಳನ್ನು ಜಾರಿಗೆ ತಂದಾರೆ. ಆ ಯೋಜನೆಗಳ ಬಗ್ಗೆ ಪರಿಕಲ್ಪನೆ ಇಲ್ಲ, ಅವ್ರಿಗೆ ಬೇಕಾಗುವಂಥ ತರಬೇತಿ ಸಿಕ್ಕಿಲ್ಲ. ಅಂಥ ಯುವಕರನ್ನೆಲ್ಲ ಪ್ರೋತ್ಸಾಹಿಸಿ, ಬ್ಯಾಂಕಿನಿಂದ ಸಾಲ ಕೊಡಿಸಿ, ಸ್ವಯಂ ಉದ್ಯೋಗ ಮಾಡಿಕೊಂಡು ಸ್ವತಂತ್ರವಾಗಿ ಜೀವನ ಮಾಡಲಿಕ್ಕೆ ಏನೇನು ಅವಕಾಶಗಳು ಬೇಕು ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡ್ತೀವಿ. ಮತ್ತು ಸರ್ಕಾರದ ಮೇಲೆ ಒತ್ತಡ ತಂದು ಈ ಭಾಗದಲ್ಲಿಯೂ ಕೂಡ ಕೃಷಿ ಆಧಾರಿತ ಕೆಲವು ಕಾರ್ಖಾನೆಗಳನ್ನು, ಕೆಲವು ಇಂಡಸ್ಟ್ರೀಸ್ಗಳನ್ನು, ಕೃಷಿ ಆಧಾರಿತ ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ತಂದು ಅದರ ಮೂಲಕ ರೈತರಿಗೂ ವ್ಯವಸ್ಥೆ ಆಗ್ತದೆ, ನಿರುದ್ಯೋಗ ಯುವಕರಿಗೆ ಉದ್ಯೋಗ ಸಿಗ್ತದೆ. ವಿಶೇಷವಾಗಿ ಕೃಷ್ಣಾ ಬೆಲ್ಟು ಅಂತಂದರೆ 2ನೇ ಪಂಜಾಬ್ ಅಂತ ಕರೀತಾರೆ ನಮ್ಮ ಜಿಲ್ಲೆಗೆ. ಇಲ್ಲಿ ಹೈನುಗಾರಿಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಇಲ್ಲಿರುವಂಥ ಒಳ್ಳೆಯ ನೀರು ಮತ್ತು ಫಲವತ್ತಾದ ಜಮೀನು ಇರುವುದರಿಂದ ಆ ಒಂದು ಹೈನುಗಾರಿಕೆಯನ್ನು ವಿಶೇಷವಾಗಿ ಪ್ರೋತ್ಸಾಹ ಕೊಟ್ಟು ಯುವಕರಿಗೆ, ಅದರಲ್ಲಿ ರೈತರಿಗೆ ಆಸಕ್ತಿ ತರುವಂಥ ಪ್ರಯತ್ನವನ್ನು ಕೂಡ ನಮ್ಮ ಸರ್ಕಾರದಿಂದ ಮಾಡಿಸುವಂಥದ್ದು ನನ್ನ ಗುರಿಯಾಗಿದೆ. ಖಂಡಿತ ಸರ್, ತುಂಬ ಒಳ್ಳೆಯ ವಿಚಾರ ಹೇಳಿದ್ರಿ. ತಮ್ಮ ಒಂದು ಈ ಜಮಖಂಡಿ ವಿಧಾನಸಭೆ ಕ್ಷೇತ್ರದ ಮತದಾರರಿಗೆ ತಮ್ಮ ಒಂದು ಬಿಜೆಪಿ ಪಕ್ಷದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡಿ, ಕಳೆದ 4 ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ, ನಮ್ಮ ಸ್ನೇಹಿತರಾದಂಥ ಸಿದ್ದು ನ್ಯಾಮಗೌಡ ಅಧಿಕಾರಕ್ಕೆ ಬಂದ ಮೇಲೆ ಇವತ್ತು ಜನರ ಮನಸ್ಸಿನಲ್ಲಿ ಏನು ಬಂದಿದೆ ಅಂದರೆ ಹಿಂದಿನ ಸರ್ಕಾರ ನೆನಪಾಗ್ತಾ ಇದೆ.
ನಮ್ಮಲ್ಲಿ ಗುಂಪುಗಾರಿಕೆಯಾಗಿ ನಮ್ಮ ಓಟುಗಳು ಒಡೆದು ಹೋದರ ಪರಿಣಾಮ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ. ಆದರೆ ಇವತ್ತು ನಾವೇನು ಸಂಕಲ್ಪ ನಾವು ಮಾಡಿದ್ದೀವಿ, ಏನು ಕೆಲಸಗಳು ಆಗಬೇಕಂತಿದೆ, ಜನಕ್ಕೊಂದು ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ಪುನಃ ಮತ್ತೊಮ್ಮೆ ಪ್ರೀತಿ ಉದ್ಭವ ಆಗಿದೆ. ನಮ್ಮ ಹೊಡೆದೋದಂಥ ಮತಗಳು ಒಂದು ಕಡೆಗೆ ಬರುವಂಥದ್ದು ಗ್ಯಾರಂಟಿ. ಪದೇ ಪದೇ ಜನಕ್ಕೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದಿಲ್ಲ. ಹೀಗಾಗಿ ಸಾರ್ವಜನಿಕರು ನಿರ್ಣಯ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಪಕ್ಷ ನನ್ನನ್ನೇ ಅಧಿಕೃತ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದರೆ ಸಾಮಾನ್ಯವಾಗಿ ಜನ ಸಂತೋಷ ಪಡ್ತಾರೆ, ನಾನು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾರೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಏನೇನು ಕೆಲಸಗಳು ಮಾಡಬೇಕು, ಜಮಖಂಡಿ ಅಂದರೆ ಒಂದು ಆದರ್ಶವಾದಂಥ ಕ್ಷೇತ್ರ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲ ದೃಷ್ಟಿಯಿಂದ ಎಲ್ಲರನ್ನೂ ಒಂದು ಮಾಡಿ, ಯಾವುದೇ ಜಾತಿ ಉಪಜಾತಿ ಲೆಕ್ಕ ಹಾಕದೆ ಇಡೀ ಜಮಖಂಡಿ ಒಂದು ಅಭಿವೃದ್ಧಿಯಾದಂಥ ಕ್ಷೇತ್ರ ತೋರಿಸಬೇಕು ಅಂತ ನಾವು ಸಂಕಲ್ಪ ಮಾಡಿವಿ. ಅದಕ್ಕೆ ಜನರ ಅನುಮೋದನೆ ಸಿಕ್ಕೇ ಸಿಗ್ತದೆ. ಖಂಡಿತ ಸರ್. ಕೊನೆಯಾಗಿ ಕೇಳಬೇಕಂದ್ರೆ ಮುಂಬರುವ 2018ನೇ ವಿಧಾನಸಭೆ ಚುನಾವಣೆ ಪರವಾಗಿ ತಮ್ಮ ಒಂದು ಕ್ಷೇತ್ರದ ಯುವಕರಿಗೆ ತಾವು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಿ? ನೋಡಿ, ಇಡೀ ಜಗತ್ತಿನಲ್ಲಿ ಭಾರತ ದೇಶ ಅಂದರೆ ಯುವಕರ ದೇಶ ಅಂತ ಕರೀತಾರೆ. ಭಾರತ ದೇಶದಲ್ಲಿರುವಂಥ ಜನಸಂಖ್ಯೆಯಲ್ಲಿ 70% ಜನ ಯುವಕರಿದ್ದಾರೆ. ಕರ್ನಾಟಕದಲ್ಲೂ ಅದೇ ಸಂಖ್ಯೆಯಲ್ಲಿದ್ದಾರೆ, ಜಮಖಂಡಿಯಲ್ಲೂ ಅದೇ ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಯುವಕರೇ ಇವತ್ತು ದೇಶದಲ್ಲಿ ಸಮಾಜದಲ್ಲಿ ಏನಾದರೂ ಬದಲಾವಣೆ ಆಗಬೇಕಾದ್ರೆ, ಕ್ರಾಂತಿ ಆಗಬೇಕಂದ್ರೆ ಯುವಕರ ಪಾತ್ರ ಭಾಳ ದೊಡ್ಡದಿರ್ತದೆ. ಈ ಭಾಗದಲ್ಲಿರುವಂಥ ಯುವಕರು ಕ್ರಿಯಾಶೀಲರಾಗಬೇಕು, ಸನ್ನಡತೆ ಇರಬೇಕು, ಒಳ್ಳೆಯ ಚಾರಿತ್ರ್ಯ ಇರಬೇಕು. ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಏನೇನು ಮಾಡ್ಕೋಬೇಕು, ತಾವು ಮಾತ್ರ ಬದುಕೋದಲ್ಲ, ತಮ್ಮ ಜೊತೆಗೆ ಜಮಖಂಡಿ ನಗರಾಗ್ತಾ ಇರಬೇಕು, ಇಡೀ ಕರ್ನಾಟಕ ನಗರಾಗ್ತಾ ಇರಬೇಕು. ಹಿನ್ನೆಲೆಯಲ್ಲಿ ಯುವಕರ ಪಾತ್ರ ದೊಡ್ಡದಿರ್ತದೆ. ಅವ್ರಿಗೆ ಬೇಕಾಗುವಂಥ ಎಲ್ಲ ಸವಲತ್ತುಗಳನ್ನು ಸೌಕರ್ಯಗಳನ್ನು ಸರ್ಕಾರದಿಂದ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಹೀಗಾಗಿ ಒಟ್ಟು ಯುವಕರ ಮೂಲಕ ಒಂದು ಕ್ರಾಂತಿ ಮಾಡಿ, ರಾಜಕೀಯ ಕ್ರಾಂತಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, 16 ವರ್ಷದ ಬೇಡಿಕೆಗಳು ಈಡೇರಿಸಬೇಕು ಅಂತೇಳಿ ಇವತ್ತು ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ. ತಮ್ಮ ಒಂದು ರಾಜಕೀಯ ವಿಚಾರವನ್ನು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansinIndia.com ಪರವಾಗಿ ಧನ್ಯವಾದಗಳು. ನಮಸ್ಕಾರ. ತಾವು ಕೇಳಿದ್ರಲ್ಲ ವೀಕ್ಷಕರೇ, ಜಮಖಂಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಶ್ರೀಮಾನ್ಯ ಶ್ರೀಕಾಂತ್ ಕುಲಕರ್ಣಿ ಸರ್ನವರ ಮಾತುಗಳು. ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಮಾಡಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.